ಚಿಂತನ ಮೋಹನ್ ವೆರ್ನೇಕರ್ ಅವರಿಂದ. ಕೃತಜ್ಞತೆ ಎನ್ನುವುದು ಮಾನವನ ಅತ್ಯಂತ ಸುಂದರ ಗುಣಗಳಲ್ಲಿ ಒಂದು. ನಾವು ಬದುಕಿನಲ್ಲಿ ಸಾಧಿಸುವ ಪ್ರತಿಯೊಂದು ಯಶಸ್ಸಿನ ಹಿಂದೆ ನಮ್ಮದೇ ಪರಿಶ್ರಮ ಮಾತ್ರವಲ್ಲ, ಅನೇಕ ಜನರ ಸಹಕಾರ, ಪ್ರೀತಿ, ಮಾರ್ಗದರ್ಶನ ಮತ್ತು ತ್ಯಾಗ ಅಡಗಿರುತ್ತದೆ. ಆದ್ದರಿಂದ ಕೃತಜ್ಞರಾಗಿರುವುದು ಒಂದು ಸಂಸ್ಕಾರವೂ ಹೌದು, ಬದುಕಿನ ಮೌಲ್ಯವೂ ಹೌದು. ನಮ್ಮ ಹೆತ್ತವರು ಜನ್ಮ ನೀಡಿದ್ದಲ್ಲದೆ ನಮಗೆ ಜೀವನ, ಪ್ರೀತಿ ಮತ್ತು ಮೌಲ್ಯಗಳನ್ನು ನೀಡುತ್ತಾರೆ. ಗುರುಗಳು ಜ್ಞಾನದ ಬೆಳಕು ನೀಡಿ ನಮ್ಮ ವ್ಯಕ್ತಿತ್ವ ರೂಪಿಸುತ್ತಾರೆ. ಸ್ನೇಹಿತರು ಸಂತೋಷ ದುಃಖಗಳಲ್ಲಿ ಜೊತೆಗಿರುತ್ತಾರೆ. ಕುಟುಂಬದವರು, ಸಹೋದ್ಯೋಗಿಗಳು, ವೈದ್ಯರು, ವಿವಿಧ ಸಂದರ್ಭಗಳಲ್ಲಿ ಅನೇಕ ಜನರು ನಮ್ಮ ಬದುಕಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗಿರುತ್ತಾರೆ. ನಮ್ಮನ್ನು ಪೊರೆಯುವ ಪೃಥ್ವಿ, ಸೂರ್ಯ, ಆಕಾಶ, ವಾಯು ಇತ್ಯಾದಿಗಳನ್ನು ಕೂಡ ಮರೆಯುವಂತಿಲ್ಲ. ಇದು ಮನವರಿಕೆಯಾದಾಗ ಮನಸ್ಸಿನಲ್ಲಿ ಸಹಜವಾಗಿ ಕೃತಜ್ಞತಾ ಭಾವ ಮೂಡುತ್ತದೆ. ದೊಡ್ಡ ಸಹಾಯಗಳಿಗೆ ಖಂಡಿತ ಕೃತಜ್ಞತೆ ಹೇಳಬೇಕು. ಜೊತೆಗೆ ಕಷ್ಟ ಕಾಲದಲ್ಲಿ ದೊರೆತ ಸಾಂತ್ವನ, ಚಿಕ್ಕದಾದರೂ ಸಮಯಕ್ಕೆ ಸಿಕ್ಕ ನೆರವು, ಒಂದು ಪ್ರೋತ್ಸಾಹ, ಇವುಗಳನ್ನು ನೆನಪಿಸಿಕೊಳ್ಳುವುದು ಕೃತಜ್ಞತೆ ಎನಿಸುತ್ತದೆ. ಅದನ್ನು ಬಾಯ್ಬಿಟ್ಟು ಹೇಳುವುದಂತೂ ನಮ್ಮ ವ್ಯಕ್ತಿತ್ವದ ಹಿರಿಮೆಯಾಗುತ್ತದೆ. ಕೃತಜ್ಞತಾ ಭಾವದ ಮನಸ್ಸು ಇರುವವರು ಸಾಮಾನ್ಯವಾಗಿ ಹೆಚ್ಚು ಸಂತೋಷದಿಂದ ಇರುತ್ತಾರೆ. ಅವರಿಗೆ ಅಸಮಾಧಾನ ಕಡಿಮೆ ಮತ್ತು ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚು. ಕೃತಜ್ಞತೆ ನಮ್ಮಲ್ಲಿ ವಿನಯ ಬೆಳೆಸುತ್ತದೆ, ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ಮತ್ತು ಬದುಕಿನ ಸೌಂದರ್ಯವನ್ನು ಅರಿಯಲು ಸಹಾಯ ಮಾಡುತ್ತದೆ. ಕೃತಜ್ಞತೆ ಮಾತಿನಲ್ಲಿ ಮಾತ್ರವಲ್ಲ, ನಮ್ಮ ವರ್ತನೆಯಲ್ಲಿ ಕಾಣುವಂತಿದ್ದರೆ ಇನ್ನೂ ಚೆನ್ನ. ಆದ್ದರಿಂದ ನಮಗೆ ನೆರವಾದವರನ್ನು ನಿತ್ಯ ನೆನಪಿಸಿಕೊಳ್ಳೋಣ. ನಮಗೆ ಪ್ರೀತಿ ತೋರಿದವರನ್ನು ಗೌರವಿಸೋಣ. ನಮಗೆ ಸಿಕ್ಕ ಬದುಕಿಗೆ ಕೃತಜ್ಞರಾಗಿರೋಣ. ಆಗ ಬದುಕು ಇನ್ನಷ್ಟು ಅರ್ಥಪೂರ್ಣವಾಗುತ್ತದೆ.